ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಕ್ಯಾಲೆಂಡರ್ ಅಲ್ಲಿ ಈ ಒಂದು ಯುಗಾದಿ ಹಬ್ಬವನ್ನ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡೋದು ಪ್ರತೀತಿ. ಯುಗಾದಿ, ಯುಗ ಮತ್ತೆ ಆದಿ ಇದೆಲ್ಲವೂ ಕೂಡ ಸುಗಮವಾಗಿ ಆರಂಭ ಆಗ್ಲಿ ಅಂತೇಳಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತೇಳಿ ಒಬ್ಬ ಸಾಮಾನ್ಯ ಜನರು ತಿಳ್ಕೊಂಡಿರುವಂತಹ ವಿಚಾರ. ಬೇವು ಬೆಲ್ಲವನ್ನ ಹಂಚಿ ಈ ಹಬ್ಬವನ್ನ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತೀವಿ. ಬೆಲ್ಲ ಸಂತೋಷದ ಪ್ರತೀತಿ, ಬೇವು ಕಷ್ಟದ ಒಂದು ಪ್ರತೀತಿ. ಸುಖ ಕಷ್ಟ ಎಲ್ಲವನ್ನು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗದಂತೆ ನಾವು ಅದನ್ನ ಸ್ವೀಕಾರ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡುವಂತ ನಾವೆಲ್ಲರೂ ಕೂಡ ಬೇವು ಬೆಲ್ಲವನ್ನ ಹಂಚೋ ಮೂಲಕ ಸಂತೋಷ ಮತ್ತು ಕಷ್ಟ ಎರಡನ್ನೂ ಕೂಡ ಸಮವಾಗಿ ಸ್ವೀಕಾರ ಮಾಡ್ತೀವಿ ಅಂತೇಳಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತೀವಿ. ಆದ್ರೆ ವಿಶೇಷವಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನಾವು ಆಶಿಸೋದು ಎಲ್ಲರೂ ಕೂಡ ಸುಖವಾಗಿ ಇರಿ, ಸಂತೋಷವಾಗಿ ಇರಿ ಅಂತೇಳಿ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ ರಾಜಗುರುವಿನ ಜೊತೆಯಲ್ಲಿ. ನಿಮ್ಗೆಲ್ರಿಗೂ ಕೂಡ ಗೊತ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ಬಾರಿ ದಸರಾ ಹಬ್ಬ ಬರಲಿ, ಸಂಕ್ರಾಂತಿ ಹಬ್ಬ ಬರಲಿ, ಯಾವುದೇ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ನಮ್ಮೊಂದಿಗೆ ರಾಜಗುರುಗಳು ಇರ್ತಾರೆ. ಇವತ್ತು ಕೂಡ ನಮ್ಮೊಂದಿಗೆ ರಾಜಗುರುಗಳಿದ್ದಾರೆ. ದ್ವಾರಕನಾಥ ಗುರುಜಿಯವರು. ದ್ವಾರಕನಾಥ ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಿಮ್ಮ ಒಂದು ಭವಿಷ್ಯದ ಮಾತುಗಳಿಂದಾಗಿ ಇವತ್ತು ಎಷ್ಟೋ ಜನ ಖುಷಿಯಾಗಿರ್ತಾರೆ. ನೀವು ಎಲ್ಲರ ಸುಖ ಶಾಂತಿ ನೆಮ್ಮದಿ ಹೇಗಿರುತ್ತೆ ಅಂತೇಳಿ ನೀವು ತಿಳಿಸ್ತಾ ಹೋಗ್ತೀರಿ. ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಿಮ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಿ ಗುರುಗಳೇ? ಯುಗಾದಿ ಹಬ್ಬ, ಯುಗ ಒಂದು ಮುಗಿದು ಮತ್ತೆ ಮತ್ತೊಂದು ಯುಗ ಆರಂಭ ಆಗ್ತಾ ಇದೆ. ಅಲ್ಲಿಗೆ ಕೆಲವು ವಿಶ್ಲೇಷಣೆ ಇದೆ. ಕಲಿಗಾಲ ಅಂತ್ಯಕ್ಕೆ ಬಂದಿದೆ ಅಂತ ಕೂಡ ಕೆಲವು ಪಂಡಿತರ ಅಭಿಪ್ರಾಯ ಇದೆ. ಆದರೆ ಹೋಗಿದ್ದು ಕ್ರೋಧನಾಮ ಸಂವತ್ಸರ, ಬರೆದಿರೋ ವಿಶ್ವಾವಸನಾಮ ಸಂವತ್ಸರ. ಕ್ರೋಧಕ್ಕೂ ವಿಶ್ವಾಸಕ್ಕೂ ನಿಮ್ಗೆ ಅರ್ಥ ಆಗುತ್ತೆ, ಅದಕ್ಕೇನು ಪಂಡಿತರಾಗಬೇಕಾಗಿಲ್ಲ. ಅಂಥ ಒಂದು ಸಂವತ್ಸರ ಕಾಲಿಡ್ತಾ ಇದ್ದೀವಿ. ಈ ತನಕ ದೇವರು ನಮ್ಮನ್ನ ಧೈರ್ಯ ಕೀರ್ತಿ ಶುಲಾಭ ಕೊಟ್ಟು ಕಾಪಾಡಿದ್ದಾನೆ. ಎಲ್ಲ ಜನರು ಸುಖವಾಗಿದ್ದಾರೆ ಅಂತ ನನ್ನ ಭಾವನೆ. ಎಲ್ಲ ಸುಖವಾಗಿರೋದು ಕೂಡ ಪ್ರಾರ್ಥನೆ. ವಿಶ್ವಾವನ ಸಂವತ್ಸರ 142 ಕೋಟಿ ಪ್ರಜೆಗಳು. ನಮ್ಮ ಕರ್ನಾಟಕ ಜನಸಂಖ್ಯೆ 6.5 ಕೋಟಿನ 6.5 ಕೋಟಿ ಅಂತ ಕಾಣುತ್ತೆ. 6.5 ಕೋಟಿ 6.5 ಕೋಟಿ ಜನರು ಯಾವ ಭಯವಿಲ್ಲದೆ, ಮರಣ ಭೀತಿ ಇಲ್ಲದೆ ಕ್ಷೇಮವಾಗಿ ಸುಖವಾಗಿ ಸಂವತ್ಸರ ಕಳಿಬೇಕು ಅಂತ ನಮ್ಮ ಆರಾಧ್ಯ ದೇವರು, ನಮ್ಮ ಕುಲದೇವರು, ನನ್ನ ಅತ್ಯಂತ ಆತ್ಮಕರ್ತರಾಗಿರತಕ್ಕಂಥವನು ವಾಸುಕಿ ನಾಗರಾಜ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಬೆನ್ನಿಂದ ನಮ್ಮನ್ನು ಕಾಪಾಡಿ ಈ ಒಂದು ಮಟ್ಟಕ್ಕೆ ಕೀರ್ತಿ ಕೊಡುವುದು ದತ್ತಾತ್ರೇಯ ದೇವರು. ಮುಂದೆ ನಮ್ಮ ಕುಲದೇವರಿದ್ದಾರೆ. ಅದಕ್ಕಿಂತ ಮುಂದೆ ಗುರುವೇ ಇದ್ರೆ ಗುರುವೇ ಮಾರ್ಗವಿಲ್ವಲ್ಲ. ನನ್ನ ಮಟ್ಟಿಗೆ ಹೇಳೋದಾದ್ರೆ, ನನಗೆ ಗುರುಗಳನ್ನ ದೇವರನ್ನ ಒಬ್ಬರಲ್ಲೇ ನಾನು ಕಂಡಿರೋರು. ಅವರವರ ಅನುಭವದಲ್ಲಿ ಹೋಗ್ತಾ ಇರ್ತಾರೆ. ನಾನು 1979ರಿಂದ ನಾನು ಯಾವತ್ತೂ ನನ್ನ ಗುರುಗಳಲ್ಲಿ ಯಾವ ಒಂದು ಭೇದವನ್ನೂ ಕಾಣದರೆ ಏಕಾಗ್ರತೆಯಿಂದ ಅವರನ್ನೇ ಅಂತರಿಸಿಕೊಂಡೇ ಬಂದಿದ್ದೀನಿ. ಅಂತಹ ಪುಣ್ಯಾತ್ಮರು, ದತ್ತ ಸ್ವರೂಪರಾದ ಭಾರತೀರ್ಥ ಮಹಾಸ್ವಾಮಿಗಳು, ಮಹಾಸನ್ನಿಧಾನಗಳು, ಶೃಂಗೇರಿ ಪೀಠಾಧೀಶ್ವರರು, ಮತ್ತೆ ಅವರ ಶಿಷ್ಯರಾದ ಸನ್ನಿಧಾನಗಳು, ವಿಧುವಿಶೇಖರ ವಾರ್ತೆಗಳು ಈಗ ಪೀಠದಲ್ಲಿದ್ದಾರೆ. ಇಬ್ಬರಿಗೂ ನಮಸ್ಕಾರ ಮಾಡಿ ಈ ಲೋಕವನ್ನು ಕಾಪಾಡಿ ನಮ್ಮ ಭಾರತಕ್ಕೆ ಯಾವುದು ಕಂಟಕ ಬೇಡ, ನಿಮ್ಮ ತಪಸ್ಸು ಧರ್ಮ ಉಳಿಲಿ, ಹಿಂದೂ ಧರ್ಮ ಇನ್ನೂ ಉದ್ದವಾಗಿ ಬೆಳೀಲಿ, ಈ ಸಂವತ್ಸರ ನಮ್ಮ ಎಲ್ಲ ಪರಗಳು ಸುಖವಾಗಿರ್ತಾರೆ ಅಂತ ಖಂಡಿತ ಹೇಳಬಹುದು. ಮೊಟ್ಟ ಮೊದಲನಾಗಿ ನಾವು ರಾಜ್ಯವನ್ನು ಕುರಿತು ಮಾತಾಡಬೇಕಾದ ಧರ್ಮ ಇದೆ, ಆದರೂ ರಾಷ್ಟ್ರವೇ ಮುಖ್ಯ. ನೀ ಯಾರಪ್ಪ ಅಂದ್ರೆ ನಾನು ಭಾರತೀಯನು. ನೀನು ದೇಶ ಯಾವ್ದಪ್ಪ? ಭರತಖಂಡ. ನಿನ್ನ ದೇವರು ಯಾವರಪ್ಪ? ಸೀತಾರಾಮ ದೇವರು, ಪಟ್ಟಾಭಿ ರಾಮಚಂದ್ರ ದೇವರು ಅಂತ ಹೇಳಬೇಕಾಗುತ್ತೆ. ಅಥವಾ ಅವರವ್ರ ಇಷ್ಟದ ದೇವರುಗಳು ಇರ್ತವೆ. ಅದರಿಂದ ದೇಶದ ಒಂದು ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಕೆಲವು ಭಾಗದ ಸಮತೋಲನ ಮಾಡ್ತಾನೆ, ಕೆಲವು ಭಾಗದಲ್ಲಿ ತೊಂದರೆಗಳನ್ನು ಕೊಡ್ತಾನೆ.
ಒಟ್ಟಾರೆ ಹೇಳಬೇಕು ಅಂತಂದ್ರೆ 4 ಗ್ರಹಣಗಳು ಬರ್ತವೆ, 2 ಗ್ರಹಣ ಮಾತ್ರ ಕಾಣುತ್ತೆ. ಅವರ ಭಾರತಕ್ಕೆ ಯಾವ ಅರಿಷ್ಟ ಉಂಟಾಗೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಆದರೆ ಈ ವರ್ಷ ಒಟ್ಟಾರೆ ಹೇಳಬೇಕು ಅಂದ್ರೆ ಮಳೆ ಬೆಳೆ ಎಲ್ಲ ದೇಶ ಚೆನ್ನಾಗಿರುತ್ತೆ, ಸುಖ ಶಾಂತಿ ಇದ್ದಿರ್ತಾರೆ. ಆನಂತರದಲ್ಲಿ ಮೇ 13ನೇ ತಾರೀಕು ಗುರು ಬದಲಾವಣೆ ಆಗ್ತಾನೆ, ಮಿಥುನ ರಾಶಿಗೆ ಹೊರಟೋಗ್ತಾನೆ. ಮೇ 17ನೇ ತಾರೀಕು ರಾಹುಕೇತುಗಳು ಬದಲಾಗುತ್ತೆ. ಈಗ ನೋಡಿ ನಾಳೆಯಿಂದಾನೆ ಪಂಚಗ್ರಹ ಯುಗ ಆರಂಭ ಆಗ್ಬಿಡುತ್ತೆ. ಇಷ್ಟೊಂದು ನಾವು ಗ್ರಹಗಳ ಮೇಲ್ನೋಟ ಇಟ್ಕೊಂಡಾಗ ಅದಕ್ಕೆ ತಕ್ಕನಾದ ಫಲಗಳನ್ನು ಕೊಟ್ಟೇ ಕೊಡ್ತಾ ಇರೋದ್ರಿಂದ ಭಾರತದಲ್ಲಿ ಯುದ್ಧ ಭೀತಿ ನಮಗೆ ಎಲ್ಲೋ ಒಂದು ಕಡೆ ಕಾಡ್ತಾ ಇರುತ್ತೆ. ಯುಕ್ರೇನ್ ರಷ್ಯಾ ವಾರ ನಿಲ್ಲದಿದ್ರೆ ಯುದ್ಧ ಭೀತಿ ಹೊಟ್ಟೋಗುತ್ತಾ, ಮೂರನೇದಿಗೆ ಹೋಗುತ್ತಾ ಅಂತೇಳಿ ಜನಗಳಲ್ಲಿ ಒಂದು ಅನುಮಾನದ ಸಂಕೇತ ಇದ್ದೇ ಇದೆ. ಆದರೆ ಈ ದೇಶ ತಪೋಭೂಮಿ, ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ, ಅತ್ರಿ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಇದು ಅನುಸೂಯ ಪತಿವ್ರತೆ ಅಂಥವಳು ಬ್ರಹ್ಮ ವಿಷ್ಣು ಜನ್ಮ ಕೊಟ್ಟ ಜಾಗ ಧರ್ಮಸ್ಥಳ, ಗಾಣಗಾಪುರ. ಅಂಥ ಒಂದು ಶಕ್ತಿ ಭಾರತದಲ್ಲಿದೆ, ಅವುಗಳೇನು ಆಗಲ್ಲ ಅಂತ ಹೇಳ್ತಾ ಎಲ್ಲರೂ ಸತ್ಕರ್ಮಾಚರಣೆ ಇರಬೇಕು, ದೇಶವನ್ನು ಪ್ರೀತಿ ಮಾಡಬೇಕು. ಭಾಷೆ ಹಲವು, ದೇಶ ಒಂದು ಅನ್ನೋ ಒಂದನ್ನ ಮುಂದುವರಿಸ್ಕೊಂಡು ಹೋಗಬೇಕು. ಭಾಷೆಯನ್ನ ಯಾರು ಅದನ್ನ ಅಪಶಬ್ದ ಮಾಡಲೇಬಾರದು. ಆದರೆ ಜ್ಞಾನಕ್ಕೆ ಎಲ್ಲಿ ಎಂಡೆಲ್ಲಿದೆ? ಸಮುದ್ರ ಉದಯ ಯಾರು ನೋಡಿದ್ದಾರೆ, ಕಡೆ ಯಾರು ನೋಡಿದ್ದಾರೆ? ಯಾರು ನೋಡಿಲ್ಲ. ಭಾಷೆಗಳಿಗೆ ಇತಿಮಿತಿ ಇಲ್ಲ, ಆರಂಭವೂ ಇಲ್ಲ, ಅಂತ್ಯವೂ ಕಾಣೋದಿಲ್ಲ. ಎಲ್ಲ ಭಾಷೆಯನ್ನು ಎಲ್ಲ ಪ್ರೀತಿ ಮಾಡಬೇಕು. ನಮ್ಮಲ್ಲಿ ಏನಿರಬೇಕು, ನಾನು ತಮಿಳು, ನಾನು ಕನ್ನಡ, ನಾನು ಹಿಂದಿ, ಅದೆಲ್ಲ ಒಂದು ಭಾವನೆ ಬರಬಾರದು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ನೀವು ಭಾರಿ ಐಟ್ ಆದ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.